ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಪ್ರವಾಸ ಸಾಹಿತ್ಯ ಮತ್ತು ಮಕ್ಕಳ ಸಾಹಿತ್ಯ ಇದ್ರ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ತಿಳ್ಕೊಳ್ಳೋಣ. ಏನು ಪ್ರವಾಸ ಸಾಹಿತ್ಯ ಅಂತಂದರೆ, ಪ್ರವಾಸ ಅಂತಂದರೆ ಟ್ರಿಪ್ ಅಲ್ವಾ. ಸಾಹಿತಿಗಳು ಪ್ರವಾಸಕ್ಕೆ ಹೋದಾಗ ಅಲ್ಲಿ ಅವ್ರಿಗಾಗಿರೋಂತಹ ಅನುಭವಗಳನ್ನು ಕಣ್ಣಿಗೆ ಕಟ್ಟೋವಂಥ ರೀತಿಯಲ್ಲಿ ಕಂಡದ್ದು ಕಂಡ ಹಾಗೆ ಬರೆದಿರೋಂತಹ ಒಂದು ಸಾಹಿತ್ಯವನ್ನು ಪ್ರವಾಸ ಸಾಹಿತ್ಯ ಅಂತ ಕರಿತೀವಿ. ಸಾಹಿತಿಗಳ ಅನಿಸಿಕೆಗಳಿದು, ಅದು ಭಾವನಾತ್ಮಕವಾಗಿ ಆಗಿರ್ಬೋದು ಅಥವಾ ಇನ್ನು ವಿಶ್ಲೇಷಣಾತ್ಮಕವಾಗಿಯೂ ಆಗಿರ್ಬೋದು. ಅಂದರೆ ನಮ್ಮ ಸಾಹಿತಿಗಳು ಯಾವುದೋ ಒಂದು ಖಚಿತವಾಗಿರುವಂಥ ಉದ್ದೇಶದಿಂದ ಪ್ರವಾಸ ಕೈಗೊಂಡಿರ್ತಾರೆ, ಇಲ್ಲ ಅಂದರೆ ಅವರು ಮೋಜು ಮಸ್ತಿಗಳನ್ನು ಮಾಡೋದಕ್ಕೆ ಅಂದರೆ ವಿಲಾಸಕ್ಕೋಸ್ಕರ ಪ್ರವಾಸವನ್ನು ಕೈಗೊಂಡಿರ್ತಾರಲ್ವಾ. ಆಗ ಅಲ್ಲಿನ ಅನುಭವಗಳನ್ನು ಅವ್ರಿಗಾಗಿರೋಂತಹ ಎಕ್ಸ್ಪೀರಿಯನ್ಸ್ಗಳನ್ನ ಬರೆದಿಡುವಂತಹ ಗ್ರಂಥಗಳನ್ನು ನಾವು ಪ್ರವಾಸ ಸಾಹಿತ್ಯ ಅಂತ ಸಾಮಾನ್ಯವಾಗಿ ಹೇಳ್ಬೋದು. ಇದರಿಂದ ಏನು ಉಪಯೋಗ ಅಂತಂದರೆ ನೋಡಿ, ಈ ಪ್ರವಾಸ ಸಾಹಿತ್ಯದಿಂದ ನಮಗೆ ಯಾವ್ಯಾವೆಲ್ಲ ಪ್ಲೇಸ್ಗಳನ್ನ ನೋಡೋಕ್ಕಾಗಿರೋದಿಲ್ವೋ ಅದನ್ನು ನಾವು ಕುಂತಲ್ಲೇ ಆ ಕೃತಿಗಳನ್ನು ಓದಿ ಆ ಅನುಭವಗಳನ್ನು ಅನುಭವಿಸ್ಬೋದು. ಇಷ್ಟೇನಾ? ಇಲ್ಲ ನೋಡಿ, ಈ ಪ್ರವಾಸ ಸಾಹಿತ್ಯದಿಂದ ನಮಗೆ ಇತಿಹಾಸದ ಬಗ್ಗೆನೂ ಕೂಡ ಒಂದು ರೀತಿ ಜ್ಞಾನ ಉಂಟಾಗುತ್ತೆ. ನಮ್ಮ ಹಿಂದಿನ ಜನಾಂಗದ ಆಚಾರ ವಿಚಾರಗಳು ಯಾವ ಥರ ಇತ್ತು, ಕಲೆ, ಪರಂಪರೆ, ದೇಶಭಕ್ತಿ, ಆ ಭಾಷೆ, ಇವೆಲ್ಲದರ ಜ್ಞಾನವೂ ಕೂಡ ನಮಗೆ ಉಂಟಾಗುತ್ತೆ ಈ ಪ್ರವಾಸ ಸಾಹಿತ್ಯದಿಂದ. ಈ ವಿಷಯ ಮಾತಾಡಬೇಕಾದ್ರೆ ಒಂದು ನೆನಪಾಯಿತು ನೋಡಿ, ನಮ್ಮದು ಶಾಲಾ ದಿನಗಳಲ್ಲಿ ನಾವು ಕೂಡ ಪ್ರವಾಸವನ್ನು ಕೈಗೊಂಡಿದ್ವಿ ಅಲ್ವಾ. ಅವಾಗ ನಮ್ಮ ಟೀಚರ್ಸ್ ಏನು ಹೇಳ್ತಾ ಇದ್ರು, ಒಂದು ಬುಕ್ಕು ಒಂದು ಪೆನ್ನು ಕೂಡ ಜೊತೆಗೆ ತೊಗೊಂಬನ್ನಿ, ಯಾವ್ಯಾವ ಸ್ಥಳಗಳನ್ನ ನೋಡ್ತೀರಾ, ಅಲ್ಲಿನ ನಿಮ್ಮ ಅನುಭವಗಳೇನು, ಆ ಸ್ಥಳದ ವಿಶೇಷತೆ ಏನು, ನಿಮ್ಗೇನೆಲ್ಲ ಅನ್ನಿಸ್ತು ಅದೆಲ್ಲ ಬರೆದಿಟ್ಕೊಳ್ಳಿ ಅಂತ ಹೇಳ್ತಿದ್ರಲ್ವ. ನೋಡಿ, ಇವುಗಳನ್ನೇ ಒಂದು ಶಾಲೆ ಸಂಪೂರ್ಣವಾಗಿ ಈ ಥರದ್ದು ಏನೋ ಒಂದು ಹೊಸ ಹೊಸ ವಿಭಿನ್ನವಾಗಿರುವಂಥ ಅನುಭವಗಳನ್ನ ಹಂಚ್ಕೊಳ್ಳುತ್ತೆ ಆ ಒಂದು ಸ್ಥಳದ ಬಗ್ಗೆ. ಇದನ್ನು ಪ್ರವಾಸ ಸಾಹಿತ್ಯ ಅಂತ ಕರೆಯೋದು. ಇದನ್ನು ಒಂದು ಕೃತಿಯಾಗಿಸಿದ್ರೆ ಅದು ಪ್ರವಾಸ ಸಾಹಿತ್ಯದ ಕೃತಿ. ಇತಿಹಾಸದ ಬಗ್ಗೆ, ಸ್ಥಳ ಪುರಾಣದ ಬಗ್ಗೆ, ಆಚಾರ ವಿಚಾರ, ಕಲೆ, ಪರಂಪರೆ, ದೇಶ ಪ್ರೇಮ, ಭಕ್ತಿ, ಭಾಷೆ, ಇವುಗಳೆಲ್ಲವನ್ನು ನಾವು ಈ ಒಂದು ಪ್ರವಾಸ ಸಾಹಿತ್ಯದಲ್ಲಿ ಗಮನಿಸ್ಬೋದು. ಕನ್ನಡದಲ್ಲಿ ಸರಿಸುಮಾರು 18ನೇ ಶತಮಾನದಲ್ಲಿ ಈ ಒಂದು ಪ್ರವಾಸ ಸಾಹಿತ್ಯ ಆರಂಭ ಆಯಿತು ಅಂತ ಹೇಳ್ತಾರೆ. 1890ರಲ್ಲಿ ಕರ್ಕಿ ವೆಂಕಟರಮಣ ಶಾಸ್ತ್ರಿಯವರು ದಕ್ಷಿಣ ಭಾರತ ಯಾತ್ರೆ ಅನ್ನೋ ಒಂದು ಪ್ರವಾಸ ಸಾಹಿತ್ಯ ಕೃತಿಯನ್ನು ಬರೀತಾರೆ. 1926ರಲ್ಲಿ ವಿ ಸೀತಾರಾಮಯ್ಯ ಅವರು ಪಂಪಾ ಯಾತ್ರೆ ಅನ್ನೋ ಒಂದು ಕೃತಿಯನ್ನು ಬರೀತಾರೆ. ಇದು ಕನ್ನಡದ ಮೊದಲ ಪ್ರವಾಸ ಸಾಹಿತ್ಯ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ನೋಡಿ, ಈ ಕೃತಿಗಳು ನಮಗೆ ತುಂಬ ಚೆನ್ನಾಗಿ ಓದಿಸ್ಕೊಂಡು ಹೋಗ್ತವೆ. ಯಾಕಂದರೆ ಕಂಡದ್ದನ್ನು ಕಂಡ ಹಾಗೆ ಸರಳ ಭಾಷೆಯಲ್ಲಿ ನೇರವಾಗಿ ಹೇಳ್ತಾರಲ್ವಾ. ಹಾಗಾಗಿ ತಮ್ಮ ಅನಿಸಿಕೆಗಳನ್ನು ಭಾವನಾತ್ಮಕವಾಗಿಯೂ ವ್ಯಕ್ತಪಡಿಸ್ತಾರೆ, ಹಾಗೆ ಅಲ್ಲೇನಿದೆಯೋ ಅಷ್ಟು ಮಾತ್ರ ಕೂಡ ಹೇಳ್ತಾರೆ. ಕೆಲವೊಬ್ಬ ಸಾಹಿತಿಗಳು ಇರೋದನ್ನು ವರ್ಣನಾತ್ಮಕವಾಗಿ ಹೇಳಿದ್ರೆ, ಕೆಲವರು ಅಲ್ಲೇನಿದೆಯೋ ಅಷ್ಟು ಮಾತ್ರ, ಜೊತೆಗೆ ತಮಗೇನು ಅನ್ನಿಸ್ತೋ ಅದನ್ನ ನೋಡಿದಾಗ ಅಷ್ಟು ಮಾತ್ರ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ತುಂಬ ಎತ್ತರವಾಗಿರುವಂಥ ಕಟ್ಟಡಗಳನ್ನ ನೋಡಿದ್ದಾರೆ ಅಂತ ಇಟ್ಕೊಳ್ಳಿ, ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇರೋದು. ಅದನ್ನು ಯಾವ ರೀತಿ ವರ್ಣನೆ ಮಾಡ್ಬೋದು? ಗಗನಚುಂಬಿ ಕಟ್ಟಡಗಳು ಆಕಾಶಕ್ಕೆ ಮುತ್ತಿಡುತ್ತಿದ್ದವೇನೋ ಅನ್ನೋ ರೀತಿಯಲ್ಲಿ ನಮ್ಮ ಕಣ್ಣಿಗೆ ಭಾಸವಾಯಿತು, ಹಬ್ಬವನ್ನುಂಟು ಮಾಡಿದೋ, ಆಕಾಶವನ್ನು ಬಲು ಹತ್ತಿರದಿಂದ ನೋಡಬಹುದಾದಂತಹ ರಮಣೀಯ ಸ್ಥಳ, ಈ ಥರ ಏನೇನೋ ವರ್ಣನೆ ಮಾಡ್ಬೋದಲ್ವಾ. ಈ ಥರ ಎಲ್ಲ ವಿವರಣೆ ಇದ್ದಾಗ ನಾವು ಇಮ್ಯಾಜಿನ್ ಮಾಡ್ಕೊತೀವಿ, ಕಲ್ಪನೆ ಮಾಡ್ಕೊತೀವಿ, ಹೌದಾ ಆ ಥರ ಇತ್ತಾ ಅಂತ. ಹಾಗಾಗಿ ತುಂಬ ಚೆನ್ನಾಗಿ ಓದಿಸ್ಕೊಂಡೋಗುತ್ತೆ ಓದುಗರನ್ನು. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಯಾರ್ಯಾರು ಈ ಪ್ರವಾಸ ಸಾಹಿತ್ಯಕ್ಕೆ ತಮ್ಮ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ ಅಂದರೆ, ಇಲ್ಲೊಂದಿಷ್ಟು ಪಟ್ಟಿ ಕೊಟ್ಟಿದ್ದೀನಿ ನೋಡಿ, ಕವಿಗಳು ಹಾಗೆ ಅವ್ರು ಪ್ರವಾಸ ಮಾಡಿ ಬರ್ಕೊಂಡಿರೋಂತಹ ಕೃತಿಗಳು ಪ್ರವಾಸ ಸಾಹಿತ್ಯ. ಗೊರೂರವರ ಅಮೇರಿಕಾದಲ್ಲಿ ಗೊರೂರು, GS ಶಿವರುದ್ರಪ್ಪ ಅವರ ಅಮೇರಿಕಾದಲ್ಲಿ ಕನ್ನಡಿಗ, BGL ಸ್ವಾಮಿರವರ ಅಮೇರಿಕಾದಲ್ಲಿ ನಾನು, ಪ್ರಭುಶಂಕರರವರ ಅಮೇರಿಕಾದಲ್ಲಿ ನಾನು ಮತ್ತು ಶಾಂತಿ, ಲಲಿತಾ ಸುಬ್ಬರಾವ್ರವರ ಅಮೇರಿಕಾ ಮತ್ತು ನಾನು, ಕೃಷ್ಣಾನಂದ ಕಾಮತ್ರವರ ನಾನು ಅಮೇರಿಕಾಗೆ ಹೋಗಿದ್ದೆ, AN ಮೂರ್ತಿರಾವ್ರವರ ಅಪರ ವಯಸ್ಕನ ಅಮೇರಿಕಾ ಯಾತ್ರೆ, ವಿ ಸೀತಾರಾಮಯ್ಯ ಅವರ ಪಂಪಾ ಯಾತ್ರೆ, DT ರಂಗಸ್ವಾಮಿಯವರ ಭಾರತ ಯಾತ್ರೆ, ಅನುಪಮ ನಿರಂಜನ ಅವರ ಸ್ನೇಹ ಯಾತ್ರೆ, ಸಿದ್ದನವಳ್ಳಿ ಕೃಷ್ಣ ಶರ್ಮರವರ ವಾರ್ಧಾ ಯಾತ್ರೆ, ಶ್ರೀರಂಗರ ಶ್ರೀರಂಗ ಯಾತ್ರೆ, ದಿನಕರ ದೇಸಾಯಿರವರ ನಾ ಕಂಡ ಪಡುವಣ, HL ನಾಗೇಗೌಡರವರ ಪ್ರವಾಸಿ ಕಂಡ ಇಂಡಿಯಾ, ಬಸವರಾಜ್ ಕಟ್ಟಿಮನಿರವರ ನಾನು ಕಂಡ ರಷ್ಯಾ, ಕು.ಶಿ. ಹರಿದಾಸ ಭಟ್ಟರವರ ಇಟಲಿಯ ನಾನು ಕಂಡಂತೆ, ಆರಯ್ಯರವರ ನಾ ಕಂಡ ಕರ್ನಾಟಕ, ಹಿರೇಮಲ್ಲೂರು ಈಶ್ವರನ್ರವರ ಕವಿ ಕಂಡ ನಾಡು, GS ಶಿವರುದ್ರಪ್ಪ ಬರೆದಿರುವಂತಹ ಗಂಗೆಯ ಶಿಖರದಲ್ಲಿ, ವಿಕೃ ಗೋಕಾಕ್ರ ಸಮುದ್ರದ ಆಚೆಯಿಂದ, ನಾಡಿಗ ಕೃಷ್ಣಮೂರ್ತಿರವರ ಸಮುದ್ರದಾಚೆ,
ಜಿ ಎಸ್ ಶಿವರುದ್ರಪ್ಪರವರ ಮಾಸ್ಕೋದಲ್ಲಿ 22 ದಿನ, ದೇ ಜವರೇಗೌಡರ ವಿದೇಶದಲ್ಲಿ 4 ವಾರ, ಶಿವರಾಮ ಕಾರಂತರ ಪಾತಾಳಕ್ಕೆ ಪಯಣ, ನವರತ್ನರಾಮ್ರವರ ಪ್ಯಾರಿಸ್ನಿಂದ ಪ್ರೇಯಸಿಗೆ, ಕಾರಂತರರ ಅಬುವಿನಿಂದ ಬರಮಾಕ್ಕೆ, ಜಿ ಪಿ ರಾಜರತ್ನಂರವರ ಚೀನಾ ದೇಶದ ಬೌದ್ಧ ಯಾತ್ರಿಕರು ಇತ್ಯಾದಿ. ತುಂಬ ಪ್ರಮುಖ ಅನಿಸೋ ಕೆಲವೊಂದಿಷ್ಟು ಕೃತಿಗಳನ್ನಷ್ಟೇ ಇಲ್ಲಿ ಪಟ್ಟಿ ಮಾಡಿದ್ದೀನಿ. ಇನ್ನೂ ಸಾಕಷ್ಟಿದ್ದಾವೆ. ಅದು ಕವಿಗಳ ಬಗ್ಗೆ ಮಾತಾಡಬೇಕಾದ್ರೆ ನೋಡೋಣ. ಇನ್ನು ನೆಕ್ಸ್ಟ್ ಮಕ್ಕಳ ಸಾಹಿತ್ಯ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಕ್ಕಳ ಸಾಹಿತ್ಯ ಕೂಡ ಗಮನಾರ್ಹವಾಗಿರುವಂಥ ಒಂದು ಪ್ರಕಾರ ಅಂತಂದರೆ ತಪ್ಪಾಗೋದಿಲ್ಲ. ಏನು ಈ ಮಕ್ಕಳ ಸಾಹಿತ್ಯ ಅಂತಂದರೆ ಏನು ಕೆಲಸ ಮಾಡುತ್ತೆ? ಅದು ಮಕ್ಕಳ ಮನವನ್ನು ಅರಳಿಸುತ್ತೆ, ಕುತೂಹಲವನ್ನು ಕೆರಳಿಸುತ್ತೆ. ಮಕ್ಕಳಲ್ಲಿ ಅವರ ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸಿ ಅವರ ಭಾವನೆಗಳಿಗೆ ಪ್ರಚೋದನೆಯನ್ನು ಕೊಡ್ತಾ ಮನಸ್ಸಿಗೆ ಆನಂದವನ್ನು ನೀಡ್ತಾ ವ್ಯಕ್ತಿತ್ವವನ್ನು ರೂಪಿಸೋದ್ರಲ್ಲಿ ಸಹಾಯ ಮಾಡುತ್ತೆ. ಇಷ್ಟೆಲ್ಲ ಪ್ರಕ್ರಿಯೆಗೆ ನೆರವಾಗಿರುವಂತಹ ಸಾಹಿತ್ಯವೇ ಮಕ್ಕಳ ಸಾಹಿತ್ಯ. ಇದು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಯಾವಾಗಿಂದ ಆರಂಭ ಆಯಿತು ಅಂತ ಅಂದರೆ ಈ ಪ್ರಕಾರ ಕೂಡ ಆಧುನಿಕ ಕಾಲಘಟ್ಟದಲ್ಲಿ ಅಂದರೆ ನವೋದಯ ಸಂದರ್ಭದಲ್ಲಿ ಮುನ್ನೆಲೆಗೆ ಬರುತ್ತೆ. ಇದಕ್ಕೂ ಮುಂಚೆ ಇರಲಿಲ್ವ? ಹಾಗಿದ್ರೆ ಇತ್ತು. ಜಾನಪದ ಸಾಹಿತ್ಯ ಅಂತ ಇತ್ತಲ್ವಾ, ಅಲ್ಲಿ ಅಜ್ಜಿ ಹೇಳೋ ಕಥೆಗಳು, ಈ ಲಾಲಿ ಹಾಡು, ಆಟ ಆಡಬೇಕಾದ್ರೆ ಹೇಳ್ತಿದ್ರಲ್ವ, ಇವಾಗ ರತ್ತೋ ರತ್ತೋ ರಾಯನ ಮಗಳೇ, ಬಿತ್ತೋ ಬಿತ್ತೋ ಭೀಮನ ಮಗಳೇ ಅಂತ ಆ ಥರ ಹಾಡುಗಳು, ಕಾಗಕ್ಕ ಗುಬ್ಬಕ್ಕನ ಕಥೆಗಳು, ಒಗಟುಗಳು, ಗಾದೆಗಳು, ಪಂಚತಂತ್ರದ ಕಥೆಗಳು, ಇವೆಲ್ಲ ಮಕ್ಕಳಿಗೋಸ್ಕರನೇ ರಚನೆಯಾಗಿರುವಂತಹ ಒಂದು ಸಾಹಿತ್ಯ. ಏನಕ್ಕೋಸ್ಕರ? ಅವರ ಖುಷಿಗೋಸ್ಕರ, ಅವರನ್ನು ಸಂತೋಷಗೊಳಿಸೋದಕ್ಕೋಸ್ಕರ. ಈ ಒಂದು ಉದ್ದೇಶದಿಂದ ಜಾನಪದ ಸಾಹಿತ್ಯದಲ್ಲಿ ಶಿಶು ಸಾಹಿತ್ಯ ಕೂಡ ಒಳಗೊಂಡಿತ್ತು. ಸಪ್ರೇಟಾಗಿರಲಿಲ್ಲ, ಜಾನಪದದಲ್ಲೇ ಇದು ಕೂಡ ಇತ್ತು. ಆದರೆ ಆಧುನಿಕ ಕಾಲಘಟ್ಟದಲ್ಲಿ ಯಾವಾಗ ಮುದ್ರಣ ಯಂತ್ರ, ಆಂಗ್ಲ ಸಾಹಿತ್ಯ, ಇಂಗ್ಲೀಷ್ ಶಿಕ್ಷಣ ಎಲ್ಲ ನಮಗೆ ಗೊತ್ತಾಯ್ತಲ್ವ, ನಮ್ಮ ಭಾರತದಲ್ಲಿ ಅದೆಲ್ಲ ಬೆಳಕಿಗೆ ಬಂತಲ್ವ, ಆವಾಗಿಂದ ಈ ಪ್ರಕಾರಕ್ಕೂ ಕೂಡ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಒಂದು ಪ್ರಾಮುಖ್ಯತೆ ಸಿಗ್ತಾ ಹೋಯಿತು. ಫಸ್ಟಿಗೆ ಆರಂಭ ಆಗೋದೇ ಅನುವಾದ ಅಲ್ವಾ? ನೋಡಿ, ಆ ಅನುವಾದದಲ್ಲಿ ಶಿಶು ಸಾಹಿತ್ಯ ಕೂಡ ಸೇರಿಕೊಳ್ಳುತ್ತೆ. ನೀವು ನಂಬ್ತೀರಾ? ಇಂಗ್ಲೀಷಲ್ಲಿ ಒಂದು ಪದ್ಯ ಇದೆ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೌ ಐ ವಂಡರ್ ವಾಟ್ ಯು ಆರ್ ಅಂತ ಇದೆಯಲ್ವಾ, ಅದನ್ನು ಎಸ್ ಜಿ ನರಸಿಂಹಾಚಾರ್ ಅವರು ಮಿರುಮಿರುಗುವ ಕಿರುತಾರೆಗೆಯೇ ಅರಿಯೇನು ನಾನೆಲೆ ನೀನಾರೋ ಧರೆಗಿಳಿಯದೆ ನೀ ನಿರುತಿಹೆ ದೂರದಿ ನೆರೆಹೊಳೆಯುವ ವಜ್ರದ ತೆರದಿ, ಈ ತೆರನಾಗಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇದೇ ಪದ್ಯವನ್ನು ಪಂಜೆ ಮಂಗೇಶರಾಯರು ಕೂಡ ಮಿನುಗೆಲೆ ಮಿನುಗೆಲೆ ನಕ್ಷತ್ರ ನನಗಿದು ಚೋದ್ಯವು ಬಹುಚಿತ್ರ ಅಂತ ಅನುವಾದ ಮಾಡಿದ್ದಾರೆ. ಮಕ್ಕಳ ಸಾಹಿತ್ಯದ ಕಣ್ಮಣಿ, ಮಕ್ಕಳ ಸಾಹಿತ್ಯದ ಪಿತಾಮಹ ಅಂತ ಕರೆಸ್ಕೊಳ್ಳೋ ಪಂಜೆ ಮಂಗೇಶರಾಯರು ನಾಗರ ಹಾವೆ ಹಾವಳು ಹೂವೆ ಬಾಗಿಲ ಬಿಲದಲ್ಲಿ ನಿನ್ನೆಯ ಟಾವೆ ಅಂತ ಬರೆದಿದ್ದಾರೆ. ಹಾಗೆ ತೆಂಕಣ ಗಾಳಿಯಾಟ, ಕೊಕ್ಕೊ ಕೋಳಿ, ಗುಡುಗುಡು ಗುಮ್ಮಟ ದೇವರು, ಮಾತಾಡೋ ರಾಮಪ್ಪ, ಬೊಕ್ಕಬಾಯಿ ಕೊಕ್ಕೆ ರಾಜ, ಇವೆಲ್ಲ ಮಕ್ಕಳಿಗೋಸ್ಕರನೇ ಬರೆದಿರುವಂತಹ ಕವನ ಸಂಕಲನ. ಯಾರು? ಪಂಜೆ ಮಂಗೇಶರಾಯರು. ಅಷ್ಟೇ ಅಲ್ಲದೆ ಮಕ್ಕಳಿಗೋಸ್ಕರ ಮಂಗಳೂರಲ್ಲಿ ಬಾಲ ಸಾಹಿತ್ಯ ಮಂಡಲವನ್ನು ಸ್ಥಾಪನೆ ಮಾಡ್ತಾರೆ, ಮಕ್ಕಳ ಏಳಿಗೆಗೋಸ್ಕರ. ಆಗಲೇ ಹೇಳಿದೆ, ಎಸ್ ಜಿ ನರಸಿಂಹಾಚಾರ್ ಅವರು ಟ್ವಿಂಕಲ್ ಟ್ವಿಂಕಲ್ ಅದನ್ನು ನಕ್ಷತ್ರ ಅಂತ ಮಕ್ಕಳಿಗೋಸ್ಕರ ಒಂದು ಕವಿತೆಯನ್ನು ಅನುವಾದ ಮಾಡಿದ್ರಲ್ವಾ, ಅವರೇ ಗೋವಿನ ಬಾಳು ಕೂಡ ಬರೆದಿದ್ದಾರೆ. ನೀವು ಕೇಳಿರ್ತೀರ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ, ನೀನಾರಿಗಾದೆಯೋ ಎಲೆ ಮಾನವ, ಹರಿಹರಿ ಗೋವು ನಾನು. ಸ್ಕೂಲಲ್ಲಿ ಪದ್ಯನೇ ಇತ್ತಲ್ವ ನಮಗೆ ಗೋವಿನ ಬಾಳು ಅಂತ. ಹಾಗೆ ಇನ್ನೊಂದು ಪದ್ಯ ನೆನಪಿದೆಯಾ ನಿಮಗೆ? ಮುಪ್ಪಿನ ಷಡಕ್ಷರಿಯವರು ಬರೆದಿರುವಂತಹ ತಿರುಕನ ಕನಸು. ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಹೊರಗಿರುತ್ತಲೊಂದ ಕನಸ ಕಂಡನೆಂತನೇ, ಪುರದ ರಾಜ ಸತ್ತನವಗೆ ವರಕುಮಾರರಿಲ್ಲದಿರಲು. ಈ ಪದ್ಯ ನೆನಪಿದೆ ಅಲ್ವಾ? ಎಷ್ಟು ಚೆನ್ನಾಗಿದೆ. ಇದೆಲ್ಲ ಕೇಳ್ತಿದ್ರೆ ಸ್ಕೂಲ್ ನೆನಪಾಗ್ತಿದೆ ಅಲ್ವಾ? ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ಬರೆದಿರುವಂತಹ ಭಾಳ ಒಳ್ಳೆಯವ್ರು ನಮಿಸ್ಸು, ಏನು ಕೇಳಿದ್ರು ಎಸ್ಸು, ನಗ್ತಾ ನಗ್ತಾ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು. ಎಂ ವಿ ಸೀತಾರಾಮಯ್ಯ ಬರೆದಿರುವಂತಹ ಹೂವಾಡ ಗಿತ್ತಿ, ಮೇ ಬಿ ಇದು 2ನೇ ಕ್ಲಾಸ್ ಪದ್ಯ ಇರಬೇಕೇನೋ. ಹೂವನ್ನು ಮಾರುತ್ತಾ ಹೂವಾಡ ಗಿತ್ತಿ ಹಾಡುತ್ತಾ ಬರುತ್ತಿಹಳು, ಘಮ ಘಮ ಹೂವು ಬೇಕೆ ಏನುತ್ತಾ ಹಾಡುತ್ತಾ ಬರುತ್ತಿಹಳು ಅಂತೇನೋ ಇದೆ. ಚೆನ್ನಾಗಿದೆ ಪದ್ಯ. ಈ ಮಕ್ಕಳ ಸಾಹಿತ್ಯದಲ್ಲೇ ಮೇಲ್ಪಂಕ್ತಿ ಸಾಲಲ್ಲಿ ಕುತ್ಕೊಳ್ಳುವಂತಹ ಮತ್ತೊಬ್ಬ ಕವಿಗಳು ಜಿ ಪಿ ರಾಜರತ್ನಂ ಅವರು. ನೋಡಿ, ಅವರು ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸಾನಿದಪ್ಪ ಮಗರಿಸ ಊದಿದನು ಅಂತ ಏನೊಂದು ಪದ್ಯ ಇದೆ. ಬಣ್ಣದ ತಗಡಿನ ತುತ್ತೂರಿ ಅದು ಕೂಡ ಮಕ್ಕಳಿಗೋಸ್ಕರ ಬರೆದಿರುವಂಥದ್ದು ಜಿ ಪಿ ರಾಜರತ್ನಂ ಅವರು. ಕೋಳಿ ಕಳ್ಳ ಅಂತ ಬರೆದಿದ್ದಾರೆ. ಗುಲಗಂಜಿ, ಬಾ ಕುರುಬ, ಕಡಲೆಪುರಿ ಇದು ಮಕ್ಕಳ ಸಾಹಿತ್ಯ, ಜಿ ಪಿ ರಾಜರತ್ನಂ ಅವರು ಬರೆದಿರುವಂಥದ್ದು. ಶಿವರಾಮ ಕಾರಂತರು ಬರೆದಿರುವಂತಹ ಡಮ್ ಡಮ್ ಡೋಲು, ಕಪ್ಪೆ ಭಟ್ಟರು, ತಿನ್ನದ ದೇವರು, ಕುವೆಂಪುರವರು ಟುವಿ ಟುವಿ, ಅರ್ಧಚಂದ್ರ, ಕಿಂದರಿ ಜೋಗಿ, ಸಿದ್ದಯ್ಯ ಪೌರಾಣಿಕ ಅವರು ಬರೆದಿರುವಂತಹ ನನ್ನ ಕುದುರೆ, ಅಜ್ಜನ ಕೋಲಿದು ನನ್ನೆಯ ಕುದುರೆ ಅಂತ ಒಂದು ಪದ್ಯ ಇದೆಯಲ್ವಾ, ಅದು ಸಿದ್ದಯ್ಯ ಪೌರಾಣಿಕ ಅವರು ಬರೆದಿರುವಂಥದ್ದು. ಇಲ್ಲೊಂದಿಷ್ಟು ಕವಿಗಳು ಹಾಗೆ ಅವರು ಬರೆದಿರುವಂಥ ಮಕ್ಕಳ ಸಾಹಿತ್ಯದ ಕವನಗಳನ್ನು ಕೂಡ ಇಲ್ಲಿ ಪಟ್ಟಿ ಮಾಡಿದ್ದೀನಿ. ಈ ಲಿಸ್ಟನ್ನು ಸ್ವಲ್ಪ ನೋಡ್ಕೊಂಬಿಡಿ.
ಶಂಗು ಬಿರಾದರವರು ಬರೆದಿರುವಂತಹ ನನ್ನ ಹಾಡು, ಕಾರಂಜಿ, KS ನಿಸಾರವರ ಹಕ್ಕಿಗಳು, HS ವೆಂಕಟೇಶ್ ಮೂರ್ತಿರವರ ಹೂವಿನ ಶಾಲೆ, ಅಗ್ನಿಮುಖಿ, ಹಕ್ಕಿ ಸಾಲು, ಹೋಮಿ ಜಹಾಂಗೀರ್ ಬಾಬಾ, ಚಂದ್ರಶೇಖರ ಕಂಬಾರರು ಬರೆದಿರುವಂತಹ ಬೇಡರ ಹುಡುಗ ಮತ್ತು ಗಿಳಿ, TS ನಾಗರಾಜ ಶೆಟ್ಟಿ ಬರೆದಿರುವಂತಹ ನವಿಲುಗರಿ, ಚಂದ್ರಗೌಡ ಕುಲಕರ್ಣಿರವರ ಬೆಣ್ಣೆಹಳ್ಳ, B ಬೋರೇಗೌಡ ಬರೆದಿರುವಂತಹ ಸಾಹಸಿ ಮಕ್ಕಳು, ವೈದೇಹಿರವರ 5 ಮಕ್ಕಳ ನಾಟಕಗಳು, H ಡುಂಡಿರಾಜ್ರವರ ಅಜ್ಜಿ ಕತೆ, N ಶ್ರೀನಿವಾಸ್ ಉಡುಪರವರ ಕುಂಭಕರ್ಣನ ನಿದ್ದೆ, ಹೊರೆಯಾಲ ದೊರೆಸ್ವಾಮಿರವರ ಹೈಕಳು, ಸಂಪಟೂರು ವಿಶ್ವನಾಥರವರ ಸುವರ್ಣಕೀಟ, ಈಶ್ವರ S ಕಮ್ಮಾರರವರ ಮಕ್ಕಳ ಲೋಕ ಇತ್ಯಾದಿ. ಹೀಗೆ ಇನ್ನೂ ಸಾಕಷ್ಟು ಮಕ್ಕಳಿಗೋಸ್ಕರನೇ ಕವನಗಳನ್ನು ಬರೆದಿದ್ದಾರೆ. ನೋಡಿ, ಶಿಶು ಸಾಹಿತ್ಯ ಅಥವಾ ಮಕ್ಕಳ ಸಾಹಿತ್ಯ ಅಂದರೆ ಕೇವಲ ಕವನಗಳಷ್ಟೇ ಅಲ್ಲ, ಮಕ್ಕಳನ್ನು ಗಮನದಲ್ಲಿಟ್ಕೊಂಡು ಏನೆಲ್ಲ ಬರೀತಾರಲ್ವ, ಕತೆ ಆಗಿರ್ಬೋದು, ನಾಟಕ ಆಗಿರ್ಬೋದು, ಕವನ ಆಗಿರ್ಬೋದು, ಪದ್ಯ, ಇವೆಲ್ಲನೂ ಈ ಮಕ್ಕಳ ಸಾಹಿತ್ಯಕ್ಕೆ ಸೇರ್ಕೊಳ್ಳೋಂಥದ್ದು. ಫಾರ್ ಎಕ್ಸಾಂಪಲ್ NS ಲಕ್ಷ್ಮೀನಾರಾಯಣ ಭಟ್ಟ ಅವರು ಜಗನ್ನಾಥ ವಿಜಯ, ಮುದ್ರಾ ಮಂಜುಷ ಅಂತ ಮಕ್ಕಳಿಗೋಸ್ಕರ ಬರೆದಿದ್ದಾರೆ. ಹಾಗೆ ಕುವೆಂಪುರವರು ಕಿಂದರಿ ಜೋಗಿ ಬರೆದಿದ್ದಾರಲ್ವ, ಅದು ಕತೆ ರೂಪದ ಒಂದು ಕವನ. SV ಪರಮೇಶ್ವರ ಭಟ್ಟ ಅವರು ಮುಗಿಲ ಜೋಗಳ ಅಂತ ಬರೆದಿದ್ದಾರೆ. ನೋಡಿ, ಶಿಶು ಸಾಹಿತ್ಯ, ಅದು ಮಗುನ ಮಲಗಿಸೋಂಥ ಹಾಡು. ತಿಡಿ ಮುಗಿಲ ತೊಟ್ಟಿಲಲ್ಲಿ ಮಲಗಿದ್ದ ಚಂದಿರನ ಗಾಳಿ ಜೋಗುಳವ ಹಾಡಿ ತೂಗುತ್ತಿತ್ತು ಅಂತ ಒಂದು ಪದ್ಯ ಇದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಮಕ್ಕಳಿಗೋಸ್ಕರ ನಾವು ಒಂದು ಕತೆಗಳನ್ನು ಇರ್ಬೋದು, ಅಥವಾ ಲಾಲಿ ಹಾಡು, ಅಥವಾ ಆಟ ಆಡಬೇಕಾದ್ರೆ ಹೇಳುವಂತಹ ಪದ್ಯಗಳು, ಕಾಗಕ ಗುಬ್ಬಕ ಕತೆಗಳು, ಒಗಟುಗಳು, ಪಂಚತಂತ್ರದ ಕತೆಗಳು, ಆಗಲೇ ಹೇಳಿದೆ ಅಲ್ವಾ, ಇದೆಲ್ಲನೂ ಕೂಡ ಮಕ್ಕಳಿಗೋಸ್ಕರನೇ ಬರೆದಿರೋವಂಥದ್ದು, ಅವರ ಮನಸ್ಸನ್ನು ಖುಷಿಗೊಳಿಸೋದಕ್ಕೋಸ್ಕರ ಬರೆದಿರೋದಲ್ವಾ. ಹಾಗಾಗಿ ಇದನ್ನು ಕೂಡ ಮಕ್ಕಳ ಸಾಹಿತ್ಯ ಅಂತ ಕರೆಯೋದು. ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ. ನಾವು ಇಲ್ಲಿವರೆಗೂ ಆಧುನಿಕ ಕನ್ನಡ ಸಾಹಿತ್ಯದ ಪ್ರಮುಖ ಪ್ರಕಾರಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಹೊಸದೊಂದು ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.